ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನ ಫ್ರೆಂಡಿಗೋಸ್ಕರ ವೇಟ್ ಮಾಡ್ತಾಯಿದ್ದೆ. ಯಾಕಂದರೆ ಐ ಟಿ ಐ ಕಾಲೇಜ್ ಎಕ್ಸಾಮ್ ಬರೋಕ್ಕೆ ನಾವು ಹೋಗ್ಬೇಕಿತ್ತು. ಹಾಗೆ ಅವ್ರ ಅಣ್ಣ ಕೂಡ ಬೆಂಗಳೂರಿಗೆ ಹೋಗ್ಬೇಕಿತ್ತಂತೆ. ಅದಕ್ಕೋಸ್ಕರ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಬೈಕ್ ತೊಗೊಂಬಂದು ಕರ್ಕೊಂಡು ಹೋದ. ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ರೈಲಿಗೋಸ್ಕರ ವೇಟ್ ಮಾಡೋಕೆ ನಿಂತ್ಕೊಂಡ್ವಿ. ರೈಲ್ ಬಂತು, ಬೇಗ ರೈಲ್ ಹತ್ಕೊಂಡ್ಬಿಟ್ಟು ಸೀಟ್ ಇಷ್ಟ ಆಗಿಲ್ಲ ಅಂದು ಸೀಟ್ ಕೂಡ ಚೇಂಜ್ ಮಾಡಿದ್ವಿ. ಹರಿಹರ ಬಂತು, ಅಣ್ಣ ಬಾಯ್ ಹೇಳ್ಬಿಟ್ಟು ನಾನು ಕೂಡ ಹರಿಹರ ಕೇಳ್ಕೊಂಡ್ಬಿಟ್ಟು ಎಕ್ಸಾಮ್ ಬರೋಕ್ಕೆ ಗೌರ್ಮೆಂಟ್ ಐ ಟಿ ಐ ಕಾಲೇಜ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಕಾಲೇಜಿಗೆ ಬಂದು ಆಯ್ತಿಗೆ ತುಂಬ ಐ ಡಿ ಕಾರ್ಡ್ ತೊಗೊಂಡು ಎಕ್ಸಾಮ್ ಬರೋಕ್ಕೆ ಹೋಗಿ 1 ಗಂಟೆ ಆಯಿತು ಅಂದ್ಬಿಟ್ಟು ಊಟಕ್ಕೆ ಅಂತ ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಕ್ಲಾಸಿಗೆ ಅಟೆಂಡ್ ಆದ್ವಿ. ಕ್ಲಾಸ್ ಮುಗಿಸ್ಕೊಂಡ್ಬಿಟ್ಟು ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ತುಂಬಾ ಮಳೆ ಬರ್ತಿತ್ತು. ಮಳೆ ತೋರಿಸ್ಕೊಂತಾನೆ ರೈಲ್ವೆ ಸ್ಟೇಷನ್ಗೆ ಅಟೆಂಡ್ ಆದ್ವಿ. ರೈಲು ಬಂತು, ರೈಲಿಗೆ ಹತ್ಕೊಂಡ್ಬಿಟ್ಟು ನಾವು ಬ್ಯಾಡಿಗೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಚಳಿ ಇತ್ತು. ಹಾಗಾಗಿ 1 ಕಪ್ ಟೀ ಕುಡಿದು ಬಸ್ ಹತ್ಕೊಂಡು ಊರಿಗೆ ಬಂದ್ವಿ. ಮನೆಗೆ ಬಂದು ನೋಡಿದ್ರೆ 1 ನೋಡಿದ್ರೆ ಹಗ್ ಮಾಡುವಂಥದ್ದು, 1 ನೋಡಿದ್ರೆ ಎತ್ತಿಗೆ ಅಂತ ಹೇಳ್ತೈತೆ. ಅದ್ರಲ್ಲಿ ನಮ್ಮಮ್ಮ ಬಂದು ಬಿಸಿನೀರು ಕಸಿನಿ ಕೈ ಕಾಲು ತೊಗೊಂಬರಪ್ಪ ಅಂತು. ಒಳಗಡೆ ಬಂದು ನೋಡಿದ್ರೆ ಈ ಅಮ್ಮ ಅನ್ನಕ್ಕೆ ನನ್ನ ಮಧ್ಯಾಹ್ನದಿಂದ ಕಟ್ಟಿಯಾಕೆಲ್ಲ ಬಿಚ್ಚು ಅಂತ ಹೇಳ್ತೈತೆ. ಹಾಗೆ ಈ ಮಿನಿ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ.